ಇಲ್ಲ, ಈಗ ಡಾಕ್ಯುಮೆಂಟ್ಸ್ ಏನೋ ವೆರಿಫಿಕೇಶನ್ ಆಗಿದೆಯಂತೆ. ನಿನ್ನೆ ಕೃಷ್ಣ ಬೈರೇಗೌಡರು ಫೋನ್ ಮಾಡಿದರು, ಈ ಥರ ಡಾಕ್ಯುಮೆಂಟ್ ವೆರಿಫಿಕೇಷನ್ 26 ಜನಗೇನೋ ಆಗಿದೆ ಅಂತ. ಏನೋ 26 ಜನಕ್ಕೆ ಇವತ್ತೇನೋ ಮನೆ ಕೊಡ್ಬೋದು, 26 ಜನಕ್ಕೆ. ಏನಕ್ಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ಹಾಂ ಈಗ ಎಲ್ಲರದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಎಲ್ಲರಿಗೂ ಗೊತ್ತಿರೋದೇ ವಿಚಾರ. ಟೋಟಲ್ 261 ಮನೆಯಲ್ಲಿ 161 ಮನೆಗಳು ಡೆಮಾಲಿಷ್ ಆಗಿದೆ. ಅಪ್ಲಿಕೇಶನ್ಗಳು ಜಾಸ್ತಿ ಬಂದಿದೆ. ಅಪ್ಲಿಕೇಶನ್ ಹಾಕೋರಿಗೆಲ್ಲ ಮನೆ ಕೊಡೋಕ್ಕಾಗಲ್ಲ. ಯಾರು ಡೆಮಾಲಿಷ್ ಮಾಡಿದ್ದಾರೆ ಅವ್ರಿಗೆ ಕನ್ಸಿಡರ್ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಮನೆ ಮುಖ್ಯಮಂತ್ರಿಗಳು. ಕಂಡೀಷನ್ಲಿ ಅಂದರೆ ಅವ್ರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಅವ್ರು ಲೋಕಲ್ ಆಗಿರಬೇಕು, ನಮ್ಮ ಕರ್ನಾಟಕದವ್ರು ಇರಬೇಕು. ಆಚೆಯವ್ರಿದ್ರೆ ಯಾವ ಕಾರಣ ಇಲ್ಲ. ಈಗ ಡಾಕ್ಯುಮೆಂಟ್ಸ್ ಏನೋ ವೆರಿಫಿಕೇಷನ್ ಆಗಿದೆಯಂತೆ. ನಿನ್ನೆ ಕೃಷ್ಣ ಬೈರೇಗೌಡರು ಫೋನ್ ಮಾಡಿದರು, ಈ ಥರ ಡಾಕ್ಯುಮೆಂಟ್ ವೆರಿಫಿಕೇಷನ್ 26 ಜನಗೇನೋ ಆಗಿದೆ ಅಂತ. ಏನೋ 26 ಜನಕ್ಕೆ ಇವತ್ತೇನೋ ಮನೆ ಕೊಡ್ಬೋದು, 26 ಜನಕ್ಕೆ. ಏನಕ್ಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ಹಾಂ ಈಗ ಎಲ್ಲರದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಎಲ್ಲರಿಗೂ ಗೊತ್ತಿರೋದೇ ವಿಚಾರ. ಟೋಟಲ್ 261 ಮನೆಯಲ್ಲಿ 161 ಮನೆಗಳು ಡೆಮಾಲಿಷ್ ಆಗಿದೆ. ಅಪ್ಲಿಕೇಶನ್ಗಳು ಜಾಸ್ತಿ ಬಂದಿದೆ. ಅಪ್ಲಿಕೇಶನ್ ಹಾಕೋರಿಗೆಲ್ಲ ಮನೆ ಕೊಡೋಕ್ಕಾಗಲ್ಲ. ಯಾರು ಡೆಮಾಲಿಷ್ ಮಾಡಿದ್ದಾರೆ ಅವ್ರಿಗೆ ಕನ್ಸಿಡರ್ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಮನೆ ಮುಖ್ಯಮಂತ್ರಿಗಳು. ಕಂಡೀಷನ್ಲಿ ಅಂದರೆ ಅವ್ರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಅವ್ರು ಲೋಕಲ್ ಆಗಿರಬೇಕು, ನಮ್ಮ ಕರ್ನಾಟಕದವ್ರು ಇರಬೇಕು. ಆಚೆಯವ್ರಿದ್ರೆ ಯಾವ ಕಾರಣ